ವೀಕ್ಷಕರೇ ನಮಸ್ಕಾರ. ಲೆಬನಾನ್ನಲ್ಲಿ ಕಳೆದ ಸೆಪ್ಟೆಂಬರ್ ತಿಂಗಳಲ್ಲಿ ಪೇಜರ್ ಮತ್ತು ವಾಕಿ ಟಾಕಿ ಸ್ಫೋಟಗೊಂಡು 39 ಹಿಜ್ಬುಲ್ಲಾ ಉಗ್ರರು ಕೊಲ್ಲಲ್ಪಟ್ಟು 2000ಕ್ಕೂ ಹೆಚ್ಚು ಉಗ್ರರು ಗಂಭೀರವಾಗಿ ಗಾಯಗೊಂಡ ಸುದ್ದಿಯನ್ನ ನಾವೆಲ್ಲ ಕೇಳಿದ್ದೇವೆ. ನಮ್ಮ ರಿತಮ್ ಕನ್ನಡ ಚಾನೆಲ್ನಲ್ಲೂ ಇದರ ಬಗ್ಗೆ ಸವಿವರವಾದ ಸುದ್ದಿಯನ್ನ ನೀಡಿದ್ದೆವು. ಇದೀಗ ಈ ಕಾರ್ಯಾಚರಣೆಯ ಕುರಿತು ಮಹತ್ವದ ಮಾಹಿತಿಯನ್ನು ಇಸ್ರೇಲ್ನ ಗುಪ್ತಚರ ಸಂಸ್ಥೆಯಾದ ಮೊಸಾದ್ನ ಇಬ್ಬರು ಮಾಜಿ ಅಧಿಕಾರಿಗಳು ಹೊರಹಾಕಿದ್ದು, ಇಸ್ರೇಲ್ನ ಕೆಣಕುವ ದುಸ್ಸಾಹಸಕ್ಕೆ ಕೈ ಹಾಕಿದರೆ ಏನಾಗುತ್ತದೆ ಎಂಬುದಕ್ಕೆ ಈ ಘಟನೆಯ ಉದಾಹರಣೆ ಎಂದು ಹೇಳಿದ್ದಾರೆ. ಲೆಬನಾನ್ನಲ್ಲಿ ಕಳೆದ ಸೆಪ್ಟೆಂಬರ್ ತಿಂಗಳ 17 ಮತ್ತು 18ರಂದು ಸಂಭವಿಸಿದ ಪೇಜರ್ ಮತ್ತು ವಾಕಿ ಟಾಕಿ ಸ್ಫೋಟ ಕಾರ್ಯಾಚರಣೆಯಲ್ಲಿ ಈ ಇಬ್ಬರು ಅಧಿಕಾರಿಗಳು ಭಾಗಿಯಾಗಿದ್ದರು ಎಂದು ಹೇಳಿಕೊಂಡಿದ್ದಾರೆ. ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಅನುಮತಿ ಪಡೆದ ನಂತರವೇ ಈ ದಾಳಿಯನ್ನು ಆಯೋಜಿಸಲಾಗಿತ್ತು ಎಂದು ಮಾಜಿ ಅಧಿಕಾರಿಗಳಿಬ್ಬರು ಸಂದರ್ಶನವೊಂದರಲ್ಲಿ ಸ್ಫೋಟದ ಹಿಂದಿನ ರೋಚಕ ಕಥೆಯನ್ನ ಬಿಚ್ಚಿಟ್ಟಿದ್ದಾರೆ. ಅಮೆರಿಕದ ಸಿಬಿಎಸ್ ನ್ಯೂಸ್ಗೆ ನೀಡಿರುವ ಸಂದರ್ಶನದಲ್ಲಿ ಕಾರ್ಯಾಚರಣೆಯ ಸಂಪೂರ್ಣ ಮಾಹಿತಿಯನ್ನು ಹೊರಹಾಕಿರುವ ಈ ಇಬ್ಬರು ಅಧಿಕಾರಿಗಳು ಇಸ್ರೇಲ್ನ ಕೆಣಕುವ ದುಸ್ಸಾಹಸಕ್ಕೆ ಯಾರೂ ಕೈ ಹಾಕಬಾರದು ಎಂದು ಎಚ್ಚರಿಕೆ ನೀಡಿದ್ದಾರೆ. ವಾಕಿ ಟಾಕಿ ಸ್ಫೋಟಕ್ಕೆ ಇಸ್ರೇಲ್ನ ಮೊಸಾದ್ 10 ವರ್ಷಗಳ ಹಿಂದೆಯೇ ಸಿದ್ಧತೆಯನ್ನು ನಡೆಸಿತ್ತಂತೆ. ಹಿಜ್ಬುಲ್ಲಾ ಉಗ್ರರು ಪೇಜರ್ ಬಳಕೆಗೆ ಚಿಂತಿಸುತ್ತಿದ್ದಾರೆ ಎಂಬ ಮಾಹಿತಿ ದೊರೆಯುತ್ತಿದ್ದಂತೆ ಅದರಲ್ಲಿ ಸ್ಫೋಟಕಗಳನ್ನ ಇಡುವ ನಿರ್ಧಾರ ಕೈಗೊಳ್ಳಲಾಯಿತು. ಅದರಂತೆ ಮೊಸಾದ್ ನಿರ್ದೇಶನದಂತೆ ವಾಕಿ ಟಾಕಿ ಬ್ಯಾಟರಿಯಲ್ಲಿ ಸ್ಫೋಟಕಗಳನ್ನ ಇಟ್ಟು ಕಾರ್ಯಾಚರಣೆಯನ್ನ ಯಶಸ್ವಿಗೊಳಿಸಲಾಯಿತು. ಯೂಟ್ಯೂಬ್ನಲ್ಲಿ ಸುಳ್ಳು ಜಾಹೀರಾತು ನೀಡುವ ಮೂಲಕ ಹಿಜ್ಬುಲ್ಲಾವನ್ನ ಯಾಮಾರಿಸಿದ ಇಸ್ರೇಲ್. ತೈವಾನಿನ ಗೋಲ್ಡ್ ಅಪೋಲೋದಿಂದ ಪೇಜರ್ಗಳನ್ನ ಹಿಜ್ಬುಲ್ಲಾ ಉಗ್ರರು ಖರೀದಿಸುತ್ತಿದ್ದಾರೆ ಎಂಬ ಮಾಹಿತಿ ತಿಳಿಯುತ್ತಿದ್ದಂತೆ ಅದೇ ಕಂಪನಿಯ ಹೆಸರಿನಲ್ಲಿ ನಕಲಿ ಶೆಲ್ ಕಂಪನಿಯನ್ನ ಹಂಗೇರಿಯಲ್ಲಿ ಮೊಸಾದ್ ಶುರು ಮಾಡಿತ್ತು. ಈ ನಕಲಿ ಕಂಪನಿ ಮೊಸಾದ್ ಜೊತೆಗೆ ನೇರ ಸಂಪರ್ಕ ಹೊಂದಿತ್ತು. ಇದು ಹಿಜ್ಬುಲ್ಲಾಗೆ ಗೊತ್ತೇ ಆಗಲಿಲ್ಲ. ತಮ್ಮ ಕಂಪನಿಯಲ್ಲಿ ತಯಾರಾಗುವ ಪೇಜರ್ ಧೂಳು ನಿರೋಧಕ, ಜಲ ನಿರೋಧಕ, ದೀರ್ಘ ಬ್ಯಾಟರಿ ಬಾಳಿಕೆ ನೀಡುತ್ತದೆ, ಅತಿ ಕಡಿಮೆ ದರದಲ್ಲಿ ನಾವು ಪೇಜರ್ಗಳನ್ನ ಮಾರಾಟ ಮಾಡುತ್ತೇವೆ ಅಂತ ಯೂಟ್ಯೂಬ್ ಜಾಹೀರಾತು ನೀಡಿ ಹಿಜ್ಬುಲ್ಲಾವನ್ನ ಪೇಜರ್ ಖರೀದಿಸುವಂತೆ ಆಕರ್ಷಿಸಿತ್ತು. ಇದರಿಂದ ಆಕರ್ಷಿತರಾದ ಹಿಜ್ಬುಲ್ಲಾ ಉಗ್ರ ಸಂಘಟನೆ ಸುಮಾರು 16,000 ಪೇಜರ್ಗಳನ್ನ ಖರೀದಿಸಿತ್ತು. ಪೇಜರ್ ಸ್ಫೋಟದಿಂದ ಲೆಬನಾನ್ನ ಜನಸಾಮಾನ್ಯರಿಗೆ ಯಾವುದೇ ತೊಂದರೆ ಹಾನಿಯಾಗಬಾರದು ಎಂದು ಡಮ್ಮಿ ಬ್ಲಾಸ್ಟ್ ಪರೀಕ್ಷೆಯನ್ನು ಅನೇಕ ಬಾರಿ ಇಸ್ರೇಲ್ ಮಾಡಿತ್ತು. ಅಂದ ಹಾಗೆ ಈ ದಾಳಿಯಲ್ಲಿ ಲೆಬನಾನಿನ ಒಬ್ಬನೇ ಒಬ್ಬ ಜನಸಾಮಾನ್ಯ ತೊಂದರೆಗೆ ಒಳಗಾಗಲಿಲ್ಲ ಅನ್ನೋದು ಕೂಡ ಉಲ್ಲೇಖನೀಯ. ಹೀಗೆ ಹಿಜ್ಬುಲ್ಲಾ ಉಗ್ರರು ಇಸ್ರೇಲ್ನ ಗುಪ್ತಚರ ಸಂಸ್ಥೆ ಮೊಸಾದ್ನ ಸುಳ್ಳು ಜಾಹೀರಾತಿಗೆ ಆಕರ್ಷಿತರಾಗಿ ತಮ್ಮ ಸಮಾಧಿಯನ್ನು ತಾವೇ ತೋಡಿಕೊಂಡರು. ಇಸ್ರೇಲ್ ಎಂಬ ಪುಟ್ಟ ದೇಶ ತನ್ನ ಶತ್ರುಗಳನ್ನು ಮಣಿಸಲು ಹೇಗೆಲ್ಲ ಯೋಚನೆ ಮತ್ತು ಯೋಜನೆಯನ್ನ ರೂಪಿಸುತ್ತದೆ ಅನ್ನೋದನ್ನ ನಾವು ಇಲ್ಲಿ ಗಮನಿಸಲೇಬೇಕು. ನಾವು ಯಾವಾಗಲೂ ಜಗತ್ತಿಗೆ ಯಾವುದೇ ಭಯೋತ್ಪಾದಕ ಸಂಘಟನೆಗಿಂತ ಒಂದು ಹೆಜ್ಜೆ ಮುಂದಿರುತ್ತೇವೆ. ಅವರು ಯೋಚಿಸುವ ಮೊದಲೇ ಅವರ ಮೇಲೆ ಮಾರಣಾಂತಿಕ ದಾಳಿಗೆ ಯೋಜನೆ ರೂಪಿಸುತ್ತೇವೆ ಎಂದು ಮೊಸಾದ್ನ ಇಬ್ಬರು ಮಾಜಿ ಅಧಿಕಾರಿಗಳು ಹೆಮ್ಮೆಯಿಂದ ಹೇಳಿಕೊಂಡಿದ್ದಾರೆ. ಇಸ್ರೇಲ್ ನಡೆಸಿದ ಈ ವಿನೂತನ ಮಾದರಿಯ ದಾಳಿ ಜಗತ್ತನ್ನೇ ಒಂದು ಬಾರಿ ಇಸ್ರೇಲ್ ಕಡೆಗೆ ನೋಡುವಂತೆ ಮಾಡಿದ್ದು ಸುಳ್ಳಲ್ಲ. ಸದ್ಯಕ್ಕೆ ಇಸ್ರೇಲ್ ಮತ್ತು ಹಿಜ್ಬುಲ್ಲಾ ಉಗ್ರರ ನಡುವೆ ಕದನ ವಿರಾಮ ಒಪ್ಪಂದ ಏರ್ಪಟ್ಟಿದೆ. ಆದರೆ ಮೊಸಾದ್ ಮಾಡುತ್ತಿರುವ ಕಾರ್ಯಾಚರಣೆ ಮಾತ್ರ ಇಡೀ ವಿಶ್ವದ ಗಮನ ಸೆಳೆಯುತ್ತಲೇ ಇದೆ. ಸುತ್ತಲೂ ಶತ್ರು ದೇಶಗಳೇ ಆವರಿಸಿರುವ ಪುಟ್ಟ ದೇಶ ಇಸ್ರೇಲ್ ಜಗತ್ತಿನ ಎಲ್ಲಾ ದೇಶಗಳಿಗೆ ಮಾದರಿಯಾಗಬಲ್ಲದು ಎಂದರೆ ತಪ್ಪಾಗಲಾರದು. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಇನ್ನಷ್ಟು ಹೆಚ್ಚಿನ ವಿಚಾರಗಳಿಗಾಗಿ ನೋಡ್ತಾ ಇರಿ ರಿತಮ್ ಕನ್ನಡ.